ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕ ರಾಜಕೀಯದಲ್ಲಿ ನಿನ್ನೆ ಬಹಳ ದೊಡ್ಡ ಬೆಳವಣಿಗೆ ಆಗಿದೆ. ಅದೇನು ಅಂದರೆ, ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸಹಕಾರಿ ಖಾತೆ ಸಚಿವ KN ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ. ರಾಜೀನಾಮೆ ಪಡೆದುಕೊಂಡಿರೋದಲ್ಲ, ವಜಾ ಮಾಡಲಾಗಿದೆ. ಅವರ ಸಂಪುಟ ಸ್ಥಾನದಿಂದ, ಸಂಪುಟ ಮಂತ್ರಿಯ ಸ್ಥಾನದಿಂದ ವಜಾ ಮಾಡಲಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಅವರು ಕೊಟ್ಟಂತಹ ಒಂದು ಹೇಳಿಕೆ ಅಂತ ಹೇಳಲಾಗ್ತಿದೆ. ಆ ಹೇಳಿಕೆ ಹೈಕಮಾಂಡ್ಗೆ ಸಾಕಷ್ಟು ಸಿಟ್ಟು ಬರೆಸಿದೆ. ನೇರವಾಗಿ ರಾಹುಲ್ ಗಾಂಧಿ ಅವರೇ ಆರ್ಡರ್ಸ್ ಕೊಟ್ಟಿದ್ದಾರೆ, ಈ ವ್ಯಕ್ತಿ ಆ ಸ್ಥಾನದಲ್ಲಿ ಇರಬಾರದು. ಹೆಚ್ಚಿಗೆ ಮಾತಾಡಿದ್ರೆ ಪಕ್ಷದಿಂದಲೇ ಡಿಸ್ಮಿಸ್ ಮಾಡಿಬಿಡಿ, ಪಕ್ಷದಿಂದಲೇ ಉಚ್ಚಾಟನೆ ಮಾಡಿಬಿಡಿ ಅನ್ನುವಂಥಷ್ಟು ಸಿಟ್ಟು ರಾಹುಲ್ ಗಾಂಧಿಗೆ ಬಂದಿತ್ತು. ಅವರು ಹೇಳಿದ ತಕ್ಷಣ ಸಿದ್ದರಾಮಯ್ಯ ವಿಧಿ ಇಲ್ಲದೆ ತನ್ನ ಗುಂಪಿನ ಸದಸ್ಯ, ತನ್ನ ಪರವಾಗಿ ಯಾವತ್ತು ನಿಂತ್ಕೊಳ್ತಿದ್ದಂತಹ ಸದಸ್ಯ KN ರಾಜಣ್ಣ ಅವರನ್ನ ಸಂಪುಟದಿಂದ ರಾಜೀನಾಮೆ ಕೊಡೋದಕ್ಕೂ ಅವಕಾಶ ಕೊಡದೆ ವಜಾ ಮಾಡಿದ್ದಾರೆ. ಇದು ಬೇರೆಯವರಿಗೆ ಪಾಠ ಆಗಲಿ ಅಂತ ವಜಾ ಮಾಡಿರೋದು. ಸೊ ಏನದು, ಯಾವ ಹೇಳಿಕೆ ಮತ್ತು ಯಾಕೆ ರಾಹುಲ್ ಗಾಂಧಿ ಆ ಮಟ್ಟಕ್ಕೆ ಸಿಟ್ಟಾದರು ಅನ್ನೋದನ್ನು ಒಂದಷ್ಟು ವಿವರವಾಗಿ ನೋಡೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ರಾಹುಲ್ ಗಾಂಧಿ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದೇನು ಅಂದರೆ, ಚುನಾವಣಾ ಆಯೋಗ ಚುನಾವಣೆಗಳಲ್ಲಿ ಅಕ್ರಮ ಎಸಗ್ತಾ ಇದೆ, BJP ಪರವಾಗಿ ಕೆಲಸ ಮಾಡ್ತಾ ಇದೆ, ವೋಟ್ ಕದ್ದು ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ 15ರಿಂದ 25 ಸೀಟುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಬಿ ಆಗಿದೆ, ದೊಡ್ಡ ಮಟ್ಟದ ಮೋಸ ಆಗಿದೆ, ವೋಟುಗಳನ್ನು ಕದ್ದಿದ್ದಾರೆ. ಇಲ್ಲದೆ ಹೋಗಿದ್ರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಿರ್ಲಿಲ್ಲ. ಆ 25 ಸೀಟುಗಳ ಅಂಕಿಅಂಶಗಳನ್ನು ನನಗೆ ಕೊಡಿ, ನಾನು ಪ್ರೂವ್ ಮಾಡ್ತೀನಿ ಅಲ್ಲಿ ಹೇಗೆಲ್ಲ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿ ಕೇಳ್ತಿದ್ದಾರೆ. ಚುನಾವಣಾ ಆಯೋಗ ಆ ಮಾಹಿತಿಯನ್ನು, ಆ ಡೇಟಾ ಕೊಡೋದಕ್ಕೆ ಸುತಾರಾಮ್ ಸಿದ್ಧ ಇಲ್ಲ. ಬದಲಿಗೆ ರಾಹುಲ್ ಗಾಂಧಿ ಎತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋದನ್ನು ಬಿಟ್ಟು, ರಾಹುಲ್ ಗಾಂಧಿಯವರ ಪ್ರಶ್ನೆಗಳಿಗೆ ಅವರು ಕೇಳಿರುವಂತಹ ಏನು ಡೇಟಾ ಇದೆ ಅವರು ಅದನ್ನು ಪ್ರೊವೈಡ್ ಮಾಡಿ ಚಾಲೆಂಜ್ ಮಾಡೋದು ಬಿಟ್ಟು, ತೋರಿಸ್ರಿ ಅದೆಲ್ಲಿ ಅಕ್ರಮ ಆಗಿದೆ ಅಂತ. ಚುನಾವಣಾ ಆಯೋಗ ಕೆಲವು ರಾಜ್ಯಗಳ ತಮ್ಮ ವೆಬ್ಸೈಟ್ಗಳನ್ನೇ ಡೌನ್ ಮಾಡ್ಕೊಂಡಿದೆ. ಪ್ಲಸ್ ರಾಹುಲ್ ಗಾಂಧಿಗೆ ಹೇಳ್ತಾ ಇದೆ, ಇದೇ ಆರೋಪವನ್ನು ನೀವು ಬರವಣಿಗೆಯಲ್ಲಿ ಕೊಡಿ, ಪ್ರಮಾಣ ಮಾಡಿ, ಸಹಿ ಹಾಕಿ ಕೊಡಿ, ಅದು ಸುಳ್ಳಾಗಿದ್ದರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ, ನಿಮ್ಮ ಸಂಸದೀಯ ಸ್ಥಾನ ಹೋಗುತ್ತೆ, ನೀವು ಜೈಲಿಗೂ ಹೋಗಬಹುದು ಅನ್ನುವ ರೀತಿಯ ಬೆದರಿಕೆಗೆ ಚುನಾವಣಾ ಆಯೋಗ ಮುಂದಾಗಿದೆ. ಅದರ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ರು. ಕಳೆದ 6 ತಿಂಗಳಿನಿಂದ ಒಂದು ಸೀಟನ್ನು ಮುಂದಿಟ್ಕೊಂಡು ತನಿಖೆಯನ್ನು ಅಥವಾ ಸಂಶೋಧನೆಯನ್ನು ವಿವರವಾಗಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ರಾಹುಲ್ ಗಾಂಧಿ ನೇತೃತ್ವದಲ್ಲಿ. ಆ ಸೀಟು ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸೀಟಿನ ಎಲ್ಲ ಅಂಕಿಅಂಶಗಳನ್ನು ಇಟ್ಕೊಂಡು 6 ತಿಂಗಳ ಪರಿಶೀಲನೆ ನಂತರ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿವರವಾಗಿ ಹೇಳಿದ್ರು ಹೇಗೆಲ್ಲ ಮೋಸ ನಡೆದಿದೆ. 1 ಲಕ್ಷಕ್ಕೂ ಹೆಚ್ಚು ಮತಗಳು ಅಕ್ರಮವಾಗಿ ನುಸುಳ್ಕೊಂಡಿದ್ದಾವೆ ಅಂತ ಒಂದಷ್ಟು ಪಟ್ಟಿಯನ್ನು ಕೊಟ್ಟರು. ಆ ಎಲ್ಲ ವಿವರಗಳನ್ನು ಮೊನ್ನೆ ವಿಡಿಯೋ ಮಾಡಿ ನಿಮಗೆ ಹೇಳಿದ್ದೀನಿ. ನೀವು ಟೈಮ್ ಲೈನಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡ್ಬೋದು. ಯಾವ್ಯಾವ ರೀತಿ ವೋಟರ್ಗಳು ನಡೆದಿತ್ತು, ವೋಟರ್ ದಾನದಲ್ಲಿ ನಡೆದಿತ್ತು ಅಂತ. ಆ ಹಿನ್ನೆಲೆಯಲ್ಲಿ ಆ ಹೋರಾಟ ಉತ್ತುಂಗದಲ್ಲಿ ಇರಬೇಕಾದ್ರೆ ಮೊನ್ನೆ KN ರಾಜಣ್ಣ ಸಹಕಾರ ಮಂತ್ರಿಯಾಗಿದ್ದವರು, ಈಗ ಮಾಜಿ, ಇವತ್ತಿಗೆ ಮಾಜಿ, ನಿನ್ನೆ ಸಂಜೆಗೆ ಅವರನ್ನು ಪತ್ರಕರ್ತರು ಆ ವಿಚಾರವಾಗಿ ಕೇಳಿದ್ರು. ಬೆಂಗಳೂರಿಗೆ ಬಂದಿದ್ರಲ್ಲ ರಾಹುಲ್ ಗಾಂಧಿ, ಇಲ್ಲಿ ಭಾಷಣ ಮಾಡಿಬಿಟ್ಟು ಹೋದ್ರಲ್ಲ, ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪಕ್ಕೆ ಆ ರೀತಿಯಾದಂಥ ಎಲ್ಲ ದಾಖಲೆಗಳನ್ನು ಕೊಟ್ಟರಲ್ಲ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಆದರೆ ಕೆಲವರಿಗೆ ಅದರ ಗಂಭೀರತೆ ಗೊತ್ತಿರಲ್ಲ. ಲೋಕಲ್ ರಾಜಕೀಯ ಥರ ಉಡಾಫೆ ಉತ್ತರ ಕೊಡುವಂತಹ ಹವ್ಯಾಸ ಇರುತ್ತೆ. KN ರಾಜಣ್ಣ ಅದೇ ಉಡಾಫೆ ಉತ್ತರವೋ ಅಥವಾ ಅದರ ಗಂಭೀರತೆಯನ್ನು ಪರಿಗಣಿಸದೆ ಆ ಹೇಳಿಕೆಯಿಂದ ಏನಾಗಬಹುದು ಅನ್ನೋದರ ಲೆಕ್ಕಾಚಾರ ಹಾಕದೆ ಒಂದು ಹೇಳಿಕೆ ಕೊಟ್ಟುಬಿಟ್ರು. ಆ ಮತಗಳ್ಳತನದ ಆರೋಪ ಮಾಡೋದು ಸರಿಯಲ್ಲ. ಆ ಮತಪಟ್ಟಿ ಪರಿಷ್ಕರಣೆ ಆಗಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ 2024ರಲ್ಲಿ ಕರ್ನಾಟಕದಲ್ಲಿ
ಕಾಂಗ್ರೆಸ್ ಸರ್ಕಾರ, ನಮ್ಮ ಗೌರ್ಮೆಂಟೇ ಇದ್ದಿದ್ದು, ನಮ್ಮ ಗೌರ್ಮೆಂಟ್ ಅಧಿಕಾರಿಗಳೇ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ್ದು. ಆಗಲೇ ಕಂಡುಹಿಡಿಬೇಕಾಗಿತ್ತಲ್ವಾ? ಅದನ್ನು ಈಗ ಹೇಳಿದರೆ ಏನರ್ಥ, ಏನು ಲಾಭ? ಆಗಲೇ ಮಾಡಿದ್ದಿದ್ರೆ ಏನೋ ಒಂದಾಗಿರೋದು. ಮತಗಳ್ಳತನ ಆಗಿರೋದು ನಿಜ, ಆದರೆ ನಮ್ಮವರು ಅವಾಗೇನು ಮಾಡ್ತಿದ್ರು ಅಂತ ಅವರದೇ ಸರ್ಕಾರದ ವಿರುದ್ಧ, ಅವರದೇ ಪಕ್ಷದ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು. ಈ ಹೇಳಿಕೆ ರಾಹುಲ್ ಗಾಂಧಿಯವರ ಆ ಹೋರಾಟಕ್ಕೆ ಕ್ಲಾಶ್ ಆಯಿತು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಟೋನ್ ಒಂದಾಗಿದ್ದರೆ, ಇನ್ಕ್ಲೂಡಿಂಗ್ ಯಾರು ಕಾಂಗ್ರೆಸ್ನಿಂದ ದೂರ ಸರಿತಿದ್ದಾರೆ ಅಂತ ಹೇಳ್ತಾರಲ್ಲ, ಶಶಿ ತರೂರ್, ಅವರು ಸಹ ರಾಹುಲ್ ಗಾಂಧಿ ಬೆಂಬಲಕ್ಕೆ ನಿಂತಿದ್ದಾರೆ ಈ ವಿಚಾರವಾಗಿ. ಅಂತಹ ಸನ್ನಿವೇಶದಲ್ಲಿ ಕರ್ನಾಟಕದ ಒಬ್ಬ ಮಂತ್ರಿ ಅದಕ್ಕೆ ತದ್ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟಾಗ ರಾಹುಲ್ ಗಾಂಧಿಗೆ ಸಿಟ್ಟಾಗೋದು ಸ್ವಾಭಾವಿಕ. ಮೂಲಗಳಿಂದ ಬರ್ತಿರುವಂತಹ ವಿವರಗಳ ಪ್ರಕಾರ ರಾಹುಲ್ ಗಾಂಧಿ ನೇರವಾಗಿ ಸಿದ್ದರಾಮಯ್ಯಗೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿ, ಆ ಮನುಷ್ಯ ಸಂಪುಟ ಸ್ಥಾನದಲ್ಲಿ ಇರಬಾರ್ದು, ಹೆಚ್ಚಿಗೆ ಮಾತಾಡಿದರೆ ಪಕ್ಷದಿಂದಲೇ ಉಚ್ಚಾಟಿಸ್ಬಿಡ್ಬೇಕು ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯನವರಿಗೆ ಬೇರೆ ಉತ್ತರ ಕೊಡೋದಕ್ಕೆ ಅವಕಾಶನೇ ಇರಲಿಲ್ಲ. ಅಷ್ಟು ಗಂಭೀರವಾಗಿ ಹೇಳಿದ ಮೇಲೆ. ಇಲ್ಲದೆ ಹೋಗಿದ್ರೆ KN ರಾಜಣ್ಣ ಸಿದ್ದರಾಮಯ್ಯನವರ ಪರಮ ಆಪ್ತರು, ಏನು ಲಾಬಿ ಅಂತ ಕರೀತಾರೆ, ಸಿದ್ದರಾಮಯ್ಯ ಪರ, DKC ಪರ, ಆ ಗುಂಪುಗಾರಿಕೆಯಲ್ಲಿ ಸಿದ್ದರಾಮಯ್ಯನವರ ಪರ ಇದ್ದಂತಹ ವ್ಯಕ್ತಿ KN ರಾಜಣ್ಣ. ಬಹಳ ಹಿರಿಯ ನಾಯಕರು. ಅವರ ಹೇಳಿಕೆಗಳೆಲ್ಲವೂ ಸಹ ಸಿದ್ದರಾಮಯ್ಯನವರ ಪರವಾಗಿರ್ತಿತ್ತು. ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರ್ತಾರೆ ಅನ್ನೋದ್ರ ಕಡೆ ಇರ್ತಿತ್ತು. ಸಾಕಷ್ಟು ಬಾರಿ ಸಿದ್ದರಾಮಯ್ಯನವರನ್ನು ಅವರು ಬೆಂಬಲಿಸ್ಕೊಂಡು ಹೋಗ್ತಿದ್ರು. ಅಂತಹ ವ್ಯಕ್ತಿಯನ್ನು ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯ ಬಿಟ್ಕೊಡ್ತಿರ್ಲಿಲ್ಲ, ಎಕ್ಸೆಪ್ಟ್ ಫಾರ್ ರಾಹುಲ್ ಗಾಂಧಿಸ್ ಫೋನ್ ಕಾಲ್. ರಾಹುಲ್ ಗಾಂಧಿಯ ಕಾಲ್ ಆ ತೀವ್ರತೆಯಿಂದ ಇತ್ತು. ಹಾಗಾಗಿ ಅವ್ರಿಗೆ ಏನೂ ಮಾತಾಡೋದಕ್ಕೆ, ಸಮಜಾಯಿಷಿ ಕೊಡೋದಕ್ಕೆ, ಅಥವಾ ರಾಜಣ್ಣ ಅವ್ರಿಗೆ ಅಟ್ಲೀಸ್ಟ್ ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಹೊರ ನಡೆಯೋದಕ್ಕೆ ಅವಕಾಶ ಕೊಡೋದಕ್ಕೂ ಸಹ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಮಾತಾಡೋದಕ್ಕೆ ಜಾಗ ಇರಲಿಲ್ಲ. ಸಿದ್ದರಾಮಯ್ಯನವರು ಸರಿ ಅನ್ನಬೇಕಾಯ್ತು ಅಷ್ಟೇ ಅಂತ ಹೇಳಲಾಗ್ತಿದೆ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ, ಇವರನ್ನು ವಜಾ ಮಾಡಿ ಸಂಪುಟದಿಂದ ಅಂತ. ರಾಜ್ಯಪಾಲರು ಅದನ್ನು ಅಂಗೀಕರಿಸಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರ ಪತ್ರದ ಆಧಾರದ ಮೇಲೆ ಈಗ KN ರಾಜಣ್ಣ ವಜಾ ಆಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ರಾಜಣ್ಣ ಅವರು, ಹೈಕಮಾಂಡ್ ಆರ್ಡರ್ ಆಗಿದೆ, ಹಾಗಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಜ್ಯಪಾಲರಿಗೆ ಅದಾಗುತ್ತೆ. ಆದರೆ ನನ್ನನ್ನು ಈ ರೀತಿ ಮಾಡಿದ್ದರ ಹಿಂದೆ ಒಂದು ಷಡ್ಯಂತ್ರ ಇದೆ. ಯಾರೆಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ಸುಳ್ಳು ಹೇಳಿ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಿದಾರೋ ಅದರ ಬಗ್ಗೆ ನಾನು ದೆಹಲಿಗೆ ಹೋಗಿ ನಾಯಕರಿಗೆ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಈ ಕಡೆ BJPಯವರು ಇದನ್ನು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಯಾವಾಗ KN ರಾಜಣ್ಣ ಹೇಳಿದ್ರಲ್ಲ, ನಮ್ಮ ಸರ್ಕಾರದ ಅವಧಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ಆಗಿದ್ದು ಅಂತ ಹೇಳಿದಾಗಲೇ BJPಯವರು ಅದನ್ನು ಬಳಸ್ಕೊಂಡ್ರು. ನಿಮ್ಮದೇ ಪಕ್ಷದವರು, ನಿಮ್ಮದೇ ಪಕ್ಷದ ಸಾಮಾನ್ಯ ಕಾರ್ಯಕರ್ತನೂ ಅಲ್ಲ, ಜಸ್ಟ್ MLA ಅಲ್ಲ, ಸೀನಿಯರ್ ಲೀಡರ್ ಮಾತ್ರ ಅಲ್ಲ, ಅವರು ನಿಮ್ಮ ಪಕ್ಷದ ಸರ್ಕಾರದ ಅಧಿಕಾರದಲ್ಲಿರುವಂತಹ ಮಂತ್ರಿಗಳು. ಅವರೇ ಹೇಳ್ತಿದ್ದಾರೆ ನಿಮ್ಮದೇ ತಪ್ಪಿದೆ ಅಂತ, ನಿಮ್ಮ ಅವಧಿಯಲ್ಲೇ ತಾನೇ ಆಗಿದ್ದು ಅಂತ. ಇನ್ನೇನ್ರಿ ನಮ್ಮ ಮೇಲೆ ಆರೋಪ ಮಾಡ್ತೀವಿ ಅಂತ BJPಯವರು ಬಳಸ್ಕೊಂಡ್ರು. ಅದನ್ನೇ ಈಗ ಮುಂದುವರಿಸ್ತಾ ಇದ್ದಾರೆ. KN ರಾಜಣ್ಣ ಅವರನ್ನು ವಜಾ ಮಾಡಿದ್ದನ್ನು ತೀವ್ರವಾಗಿ ಖಂಡಿಸ್ತಿದ್ದಾರೆ BJP. ಸತ್ಯವನ್ನು ಆರಗಿಸಿಕೊಳ್ಳೋಕೆ ಕಾಂಗ್ರೆಸ್ಗೆ ಆಗಲ್ಲ, ಸತ್ಯ ಹೇಳೋರನ್ನ ಕಂಡ್ರೆ ಆಗೋದಿಲ್ಲ, ಹಾಗಾಗಿ KN ರಾಜಣ್ಣ ಅವರನ್ನು ವಜಾ ಮಾಡಿದೆ ಅಂತ BJP ಹೇಳ್ತಾ ಇದೆ. ಸೊ ಅದು ಅವರ ರಾಜಕೀಯ ಲೆಕ್ಕಾಚಾರ ಅವರೋಯ್ತು. ಇದರ ನಡುವೆ ನಿನ್ನೆ ದೆಹಲಿಯಲ್ಲಿ ಸಂಸತ್ ಭವನದ ಆವರಣದಲ್ಲಿ ಈ ವೋಟ್ ದಾನದಲ್ಲಿ ಅಥವಾ ಕಳ್ಳತನದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ವಿರೋಧ ಪಕ್ಷಗಳು ಹಮ್ಮಿಕೊಂಡಿತ್ತು. ಅಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅಖಿಲೇಶ್ ಯಾದವ್ ಇವರೆಲ್ಲರನ್ನೂ ಸಹ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳಬೇಕಾಯಿತು. ಅವರನ್ನು ಬಸ್ಸುಗಳಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಸಂಜೆಗೆ ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಪ್ರತಿಭಟನೆ ಅಲ್ಲಿ ಆಯೋಜನೆ ಆಗಿತ್ತು. ಅವರು ಅಲ್ಲಿಂದ ಚುನಾವಣಾ ಆಯೋಗದ ಕಚೇರಿಗೆ ಪಾದಯಾತ್ರೆ ಹೊರಡಬೇಕು ಅಂತಿದ್ರು, ಅದಕ್ಕೂ ನಿರ್ಬಂಧ ಹೇರಲಾಯಿತು. ಆ ನಡುವೆ ಆ ನೂಕುನುಗ್ಗಲಿನ ನಡುವೆ ವಿರೋಧ ಪಕ್ಷದ 2 ನಾಯಕಿಯರು ಅವರು ಸಹ ನಿತ್ರಾಣರಾದರು. ಅವರನ್ನು ಆಸ್ಪತ್ರೆಗೆ ಕಳಿಸುವಂತಹ ಕೆಲಸಗಳು, ಸಾಕಷ್ಟು ಘಟನೆಗಳು ನಿನ್ನೆ ನಡೆದಿದ್ದಾವೆ. ಅದು ಕಂಟಿನ್ಯೂ ಆಗುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು. ಇಲ್ಲದೆ ಹೋದರೆ ಬಿಹಾರದಲ್ಲಿ ಇದೇ ಕಳ್ಳಾಟ ಆಡಿ ಬಿಹಾರ ಚುನಾವಣೆಯನ್ನು ಹೈಜಾಕ್ ಮಾಡಿಬಿಡ್ತಾರೆ, ಗೆದ್ದು ಬಿಡ್ತಾರೆ ಅನ್ನೋದು ರಾಹುಲ್ ಗಾಂಧಿಯವರ ಭಯ. ಸೊ ಈ ಹೋರಾಟದ ನಡುವೆ KN ರಾಜಣ್ಣ ಈ ಹೇಳಿಕೆ ಕೊಟ್ಟಿದ್ದು ಬೇಜವಾಬ್ದಾರಿಯುತವಾದ ಹೇಳಿಕೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಿದೆ, ಅಥವಾ ಹೈಕಮಾಂಡ್ ನಿರ್ಧರಿಸಿದೆ ಆ ರೀತಿಯಾಗಿ. ಸೊ ಕಠಿಣವಾದ ಕ್ರಮವನ್ನು ಕೈಗೊಂಡಿದ್ದಾರೆ, ಕಠಿಣವಾದ ಕ್ರಮ. ಇದಿಷ್ಟು KN ರಾಜಣ್ಣ
ನಿನ್ನೆ ವಜಾಗೊಂಡಿದ್ದರ ಹಿನ್ನೆಲೆಯ ಸುದ್ದಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.